ಲೇ ಚಿಕ್ಕನೆ ಬೈಲ್ ಬೈಲೆ ನಾಗಮ್ಮ. ಲೇ ನೀನೇನ್ರಿಕ ಸಾವಿತ್ರಿಕ ಏನೋ ಚೆನ್ನಾಗಿಲ್ಲಂತೆ ಊರು ಕರ್ಕೊಂಡೋಗಿ ಬಿಟ್ಬಿಡೋಗ ಅವ್ರು ತೋರಿಸ್ತಾರೆ ಹೋಗ. ಇಲ್ಲ ತೋರಿಸ್ತೀನಿ ಬಿಡು ನಾನು. ಯಾಕ ಅವ್ಳು ಊರ್ಕೋಗೋದು? ಏಯ್ ಅಲ್ಲೇ ಆಸ್ಪತ್ರೆಗಳು ಚೆನ್ನಾಗಿರುವಾಗೆ ಅವ್ರ ಊರ್ ಕಡೆ ಅಲ್ಲಿ ತೋರಿಸ್ತಾಳೆ. ಆಮೇಲೆ ಅಲ್ಲಿ ಅವ್ರ ಅಮ್ಮನ ಏನು ಕೆಲಸ ಮಾಡ್ಲಿಸಲ್ಲ, ಆರಾಮಾಗಿರ್ತಾಳೆ ಅವಳು. ಹೋಗು ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಡು ಹೋಗುವ. ಇಲ್ಲಿದ್ರೆ ಎದ್ದು ಎದ್ದು ಕೆಲಸ ಮಾಡಕ್ ಹೋಗ್ತಾಳೆ, ಹೋಗ ಕರ್ಕೊಂಡೋಗಿ ಬಿಟ್ಬಿಡು ಹೋಗುವ. ಹಂಗಂತೀಯಾ? ಹ್ಞೂ, ಇಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ ಅವಳು, ಹೇಳ್ದ ಮಾತು ಕೇಳಲ್ಲ. ಅದಕ್ಕೆ ಸಿಕ್ಕೋಲಾಗ ಕುಳಿಸ್ಕೊಂಡು ರಾಮ್ ಇಲ್ಲೇ ಇರ್ಲಿ, ಅವಳನ್ನ ಬಿಟ್ಟು ಬಂದ್ಬಿಡೋಗು. ಚಿಕ್ಕೋನೆ ನಿಮ್ಮ ಅಮ್ಮನ ಮಾತುಗಳು ಕೇಳ್ಬೇಡಪ್ಪ, ಕೇಳ್ಬೇಡ ಅವಳ ಮಾತುಗಳು. ಯಾಕೆ ಬಂದಿರಮ್ಮ? ಕೆಲಸ ಎಲ್ಲನೂ ಇಲ್ಲಿ ಮಾಡೋದು, ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಕರ್ಕೊಂಡೋಗಿ ಬಿಡೋದಾ? ಚೆನ್ನಾಗಿದ್ದಾಗ ನಮ್ಮ ಮನೆಗೆ ಕೆಲಸ ಮಾಡಕ್ ಬೇಕು, ಚೆನ್ನಾಗಿಲ್ದಿದ್ದಾಗ ಸುಖವಾಗಿರಕ್ಕ ಅವ್ರ ಮನೆ ಬೇಕಾ, ಅವ್ರ ಅಮ್ಮನವ್ರ ಮನೆ? ಹಾಗೆಲ್ಲ ಮಾಡ್ಕೊಡ್ದಪ್ಪ. ನಿಮ್ಮ ಅಮ್ಮನ ಮಾತು ಕೇಳ್ಬೇಡ. ಹೋಗಿ ಸಿಟ್ರಂಗಡಿಯಾಗ ಮಾತ್ರೆನೂ ಎರಡು ಬಂದು ತಗೊಂಬೋಗು. ಮಾತ್ರೆ ನುಂಗ್ಬಿಟ್ಟು ಅಷ್ಟು ಮಲ್ಕೊಂಡ್ರೆ ಸರೋತದೆ. ಹಂಗೂ ಸರೋಗಿಲ್ಲ ಅಂತಂದ್ರೆ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಆಯ್ತು. ನಿಮ್ಮ ಅಪ್ಪನ ಕೇಳಿ ಹೋಗು, ನಿಮ್ಮ ಅಮ್ಮನ ಮಾತು ಕೇಳ್ಬೇಡ ಹೋಗು. ಹ್ಞೂ ಸರಿ ಗುಂದಳಮ್ಮ, ಶೆಟ್ರಂಗಡಿಗೆ ಹೋಗಿ ಎರಡು ಬಂದು ಮಾತ್ರೆ ತಗೊಂಬತ್ತೀನಿ. ಪಂಡಿತ್ರು ಕೇಳ್ತೀನಿ ಏನೇನು ಔಷಧಿ ಕೊಡು ನಮ್ಮ ಸರೋಜಿಕ ಚೆನ್ನಾಗಿಲ್ಲ ಅಂತ. ಸರೋಜಿಕಲ್ಲು ಸಾವಿತ್ರಿಕಾ? ಹ್ಞೂ ಸಾವಿತ್ರಿಕ. ಊರ್ಗೆ ಹೋಗಿ ಕರೆದಿದ್ರು, ಅವ್ರ ಅಮ್ಮನ್ ತೋರಿಸ್ತಾಳೆ, ಅಲ್ಲೇ ಆರಾಮಾಗಿ ಮಲ್ಕೊಂಡಿರ್ಬೋದು ಅವಳು. ಇಲ್ಲಿದ್ರೆ ಅದೊಂದು ಕೆಲಸ ಇದೊಂದು ಕೆಲಸ ಮಾಡ್ತಾಳೆ. ಏನ್ ಕೆಲಸ ಮಾಡ್ಬೇಡಮ್ಮ, ಮಲ್ಕಮ್ಮ ಅಂತ ಗದ್ರಿದ್ರೆ ಹೋಗಿ ಮಲ್ಕಂತಾಳೆ. ಸುಮ್ಮನೆ ರೇ, ಏನ್ ಮಾತಂತ ಮಾತಾಡ್ತಾ ಇದೀಯಾ? ಶುಭನ ನೀನು ಹೋಗಪ್ಪ, ಹೋಗು. ಜ್ವರ ಬಂದಿದೆ, ಮಾತ್ರೆ ಬೇಕು ಅಂತ ಹೇಳ್ಬಿಟ್ಟು ಬರ್ತೀನಿ. ಹ್ಞೂ ಹೋಗು, ಮಾತ್ರೆ ಬೇಕು, ಜ್ವರ ಮೈಕೈ ನೋವು ಅಂತ ಹೇಳ್ಬಿಟ್ಟು ಮಾತ್ರೆ ಇಸ್ಕೊಂಬೋಗುವ. ಹ್ಞೂ ಆಯ್ತು. ಹೋಗಿ ಕದಿರಕ್ಕ. ಇಲ್ಲೇನು ಕಳಿರೋದು, ಸುಮ್ಮನೆ ಮಲ್ಕೊಂಡಿದ್ದ ಮುಂಚೆ ಚಾಕ್ರಿ ಮಾಡೋದು ನಾವು. ಮುಚ್ಚ ಬಾಯಿ ಹಾಕ್ತೀನಿ ನೋಡಿ ಗೂಬಿಲ್ ಕಡೆಯಿಂದ. ಕೆಲ್ಸಕ್ಕೆ ಬರ್ತಾಳೆ ಅಲ್ಲ, ಕೆಲಸ ಮಾಡಕ್ ಮಾತ್ರ ಬೇಕು ಅವ್ರಿಗೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಬ್ಳೇ ಒದ್ಲಾಡ್ತಾ ಇರ್ತಾಳೆ. ಅವಳಿಗೆ ಇವಾಗ ಚೆನ್ನಾಗಿಲ್ಲ ಅಂದಿದ್ದಕ್ಕೆ ಊಟದ ಮನೆಗೆ ಕಳಿಸ್ಬೇಕಂತೆ. ನಿಮ್ಮ ಯಜಮಾನ್ಗೆ ಏನೋ ಈ ಮಾತು ಹೇಳಿದ್ರೆ ನಿಕ ಗೂಬಿಗೆ ಹತ್ತಿರ್ತಾನೆ ಅಷ್ಟೇ. ಅಂಬುಜಿ ಕಾಫಿ ನೀರಲ್ಲಿ ಬಡ್ದಿದ್ದೀನಿ, ಒಳಕ ಬಾ. ಹಂಗಾರ ಮೇಡಮ್ ನೂರು ಸಾಗಬೇಕಲ್ಲ, ಏನ್ ಮಾಡೋದು? ಈ ಪಂಡಿತ್ರ ಅಂಗಡಿಯಾಗೆ ಇರಲ್ಲ, ಕುತ್ಕೊಂಡು ಮನ್ಕೋತಾರೆ. ಪಂಡಿತ್ರ ಯಾಕೆ ಚಿಕ್ಕನೆ ನನ್ ಬಗ್ರೆ ಬರ ಏನ್ ಅಂಗಡಿಯಾಗ ಇರೋದೇ ಇಲ್ಲ, ಕುತ್ಕೊಂಡು ಮನ್ಕೋತೀರ? ಅಯ್ಯೋ ಇರೋದು ಒಬ್ಬನಪ್ಪ, ಏನೋ ಒಂಚೂರು ಅಡಿಗೆ ಮಾಡ್ಕೊಳ್ಳೋಣ ಅಂತ. ಒಟ್ಟಿಗೆ ಬೇಡೇನಾ? ಯಾಕ ನಿಮ್ ಸಸ ಮಾಡಿಕಲ್ಲ ಅಡಿಗೆ ನಿಮ್ಗ? ಇಲ್ಲಪ್ಪ, ಅವ್ರು ನಮ್ ಜೊತೆಗಿಲ್ಲ, ಅವ್ರು ಬೇರೆ ಇರೋದು. ಅದಕ್ಕೆ ನಾನು ಅಡಿಗೆ ಮಾಡ್ಕೊಂಡು ತಿಂತೀನಿ. ಬೇಡ ಇನ್ಮೇಲೆ ಅಡಿಗೆ ಮಾಡ್ಕೊಂಬಿಡಿ. ನಮ್ ಸಾವಿತ್ರಿಕ ಹೇಳ್ಬಿಟ್ಟು ನಾನು ಊಟ ಎತ್ಕೊಂಡ್ ಕೊಡ್ತೀನಿ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿಕ ಎಲ್ಲಾನು ಇನ್ಮೇಲೆ ಅಡಿಗೆ ಮಾಡ್ಕೊಂಬಿಡ್ರಿ ನೀವು. ನಿನ್ ಮಾತೇ ಸಾಕು ಬಿಡಪ್ಪ, ನಿನ್ ಮಾತೇ ಸಾಕು. ಏನ ಬಂದಿದ್ವಾ? ಏನಕ್ಕೆ ಬಂದಿರೋದು ನಾನು? ಏನಕ್ಕ ನಂಗೆ ತಿಳಿದು? ಹಾಗಾದ್ರೆ ರೋಷತ್ ಅಂಗಡಿ ತಗ ಕುತ್ಕ, ನಾನು ಅಡಿಗೆ ಮಾಡ್ಬಿಟ್ಟು ಬರ್ತೀನಿ. ಹ್ಞೂ ಸರಿ ಆಯ್ತು, ಬಿರಿನ್ ಬಾಬ್ರೆ. ಏನಕ್ಕೆ ಬಂದಿರೋದು ನಾನು? ಏನಕ್ಕ ನಂಗೆ ತಿಳಿದ್ವಾ? ಏನಕ್ಕೆ ಬನ್ನಿ? ಅರ್ಧ ಗಂಟೆ ನಂತರ ಊಟ ತಿಂದ್ರಾ? ಮೋಸಿಕೊನೆ ತಿನ್ನೆ. ಸಾಯಂಕಾಲ ಗಂಟೆ ಊಟ ಚಿಂತೆ ಇಲ್ಲಪ್ಪ, ಒಂದ್ ಬುದ್ಧಿ ಹೆಚ್ಚಿಗೆ ಮಾಡಕ್ಬಿಟ್ಟಿದ್ದೀನಿ. ಸಾಯಂಕಾಲ ಅದನ್ನ ತಿನ್ಕೊಂತೀನಿ. ಸರಿ, ತೋಟ ಕಡೆ ಹೋಗ್ಬೇಕೇನ? ಹೋಗುವ. ನಾನು ಅಂಗಡಿಗೆ ಬಂದಿದ್ದೀನಿ ಇವಾಗ. ನಾನು ಏನಕ್ಕೋ ಬಂದೆ ತಿಳಿದೇನಕ್ಕ? ಯಾಕೋ ಯಾರ್ಕಡೆ ಚೆನ್ನಾಗಿಲ್ಲ ನಮ್ಮ ಮನೆಗ? ಯಾರ್ಕಡೆ ಒಟ್ಟಿಗಿಟ್ಟ ನೋಯ್ತದೆ ಹೆಂಗೆ? ಹ್ಞೂ ನೋಯ್ತದೆ. ಹೊಟ್ಟೆ ನೋಯ್ತದೆ, ಅದಕ್ಕೆ ಬಂದಿರೋದು. ನಮ್ಮ ಸಾವಿತ್ರಿಕ ಹೊಟ್ಟೆ ನೋಯ್ತದೆ, ಅದಕ್ಕೆ ನಾನು ಬಂದಿರೋದು ಔಷಧಿ ಇಸ್ಕೊಂಡು ಹೋಗಕ್ಕ. ಅಯ್ಯ ನಿನ್ನ ಪಾಪ, ಆವಾಗೇನೆ ಹೇಳಕ್ಕಾಗುಲ್ಲೇನಾ? ಇವಾಗ ಕೊಡಿ ಔಷಧಿ. ನಮ್ಮ ಸಾವಿತ್ರಿಕ ಹೊಟ್ಟೆ ನೋಯ್ತದೆ, ಒಂದೆರಡು ಬನ್ನೂನ ಔಷಧಿ ಕೊಡ್ಬೇಕು ಇವಾಗ. ಎತ್ಕೊಂಬತ್ತೀನಿ ನೀರಪ್ಪ, ಬಂದು ಒಳಗಿಕ್ಕಿದ್ದೀನಿ. ಕೋತಿಗೆ ಕಟ್ಟ ಸಿಕ್ಕೋನೆ. ಎತ್ಕೊಂಬಾಗ್ರಿ. ಸಾವಿತ್ರಿಕ ಹೊಟ್ಟೆ ನೋಯ್ತದ ಏನೋ ಚಿಕ್ಕನೆಯಿಂದ. ಹೊಟ್ಟೆ ಯಾಕೆ ನೋಯ್ತದೆ ಅಂದ್ರೆ ಬೇದಿ ಸರಿಯಾಗಿ ಆಗಿಲ್ಲ ಅಂದ್ರೂ ಹೊಟ್ಟೆ ನೋಯ್ತದೆ. ಏನೋ ಉಷ್ಣಾಗಿದ್ರು ಹೊಟ್ಟೆ ನೋಯ್ತದೆ. ಇದನ್ನ ಕೊಟ್ಬಿಡು, ಒಂದ್ 2-3 ಬೇದಿ ಆದ್ರೆ ಹೊಟ್ಟೆ ನೋವು ನಿಂತದೆ. ಇದ ಬನ್ನೂನ ಈ ದೈತ್ ಮಾಡಿದ ಬಿಸಿನೀರಕ್ಕೆ ಹಾಕ್ಬಿಟ್ಟ, ಇಲ್ಲ ಕಾಪಿನಕ್ಕೆ ಹಾಕ್ಬಿಟ್ಟ ಚೆನ್ನಾಗಿ ಬೆರೆಸ್ಬಿಟ್ಟು ಕೊಟ್ರೆ ಸರತದೆ ಹೊಟ್ಟೆ ನೋವು. ಇಂದ ಎತ್ಕೊಂಡೋಗು. ಇದನ್ನ ಕಾಪಿನಕ್ಕೆ ಹಾಕಿ ಬೆರೆಸ್ಬಿಡ್ತೀನಿ ನಾನು. ಕಾಪಿನಕ್ಕೆ ಹಾಕಿ ಬೆರೆಸೋಗು. 1-3 ಬೇದಿ ಆದ್ರೆ ಸರತದ ಹೊಟ್ಟೆ ನೋವು ಓದ್ತದೆ. ಸರಿ ಆಯ್ತು. ಯಾವ ಕಾಲದಾಗ ಓದನು ಮಾತ್ರ ತರ್ತೀನಿ ಅಂತ ತಿಕ್ಕ ಗೆದ್ಲಿಡಿಯೋವರ್ಗು ಅಲ್ಲಿಂದ ಎದ್ದು ಬರಂಗಿಲ್ಲ. ಅಯ್ಯೋ ಏನ್ ಜನಗಳು ಏನೋ. ಹೋಗಪ್ಪ ಗಿಡತೆ, ಯಾಕೆ ಅಡಿಗೆ ಮಾಡಿಲ್ಲ ಇನ್ನ? ಅಳ್ತಾ ಇರೋ ಮಗುನ್ ಬಿಟ್ಬಿಟ್ಟು ಅದೇ ಹೋಗಿದ್ದೆ ಬೆಳಗ್ಗೆನ. ಎತ್ತು ಹೋಗೋದು ಬೇಡ, ಎಲ್ಲ ಹಂಗೆ ಇಟ್ಕೊಂಡಿರ್ತೀನಿ. ಹೋಗು, ಅಲ್ಲಿ ಕಾಫಿ ಮಾಡಿ ಇಕ್ಕಿದ್ದೀನಿ. ಹೋಗು, ಕುಡ್ದ್ಬಿಟ್ಟು ಒಲ್ ಮೇಲೆ ಅಕ್ಕಿ ಹಾಕು. ಹೋಗು, ಸಾರು ಮಾಡಿ ಅನ್ನ ಮಾಡಿ ಹೋಗು. ನಾನು ಮಾಡಲ್ಲಮ್ಮ, ನನ್ನ ಮಗಳು ಗಲಾಟೆ ಮಾಡ್ತಾಳೆ. ಅಳ್ತಾಳೆ ಅವಳು ಸುಧಾರಿಸ್ಬೇಕು ನಾನು. ಬರ್ತೇನೆ, ಮಗು ನಗಿತಾ ಇರೋದು. ಲೈ ಬಾ ಎತ್ಕೊಂತೀನಿ. ಬಾ ಅಳ್ತಾ ಇದ್ದಲ್ಲ ಅವಾಗ, ಬಾ ಸುಧಾರಿಸ್ತೀನಿ. ಬಾ ಬಿಡ್ತಾ ನೋಡ್ತಾ ಏಟ್ಗ್ಲಾ. ಓಹೋ, ಎಲ್ಲ ಕೆಟ್ಟ ಬುದ್ಧಿ ಕಲಿತೀಯಾ? ಹೋಗೆ, ನಿನ್ನ ಆಟ ಏನಿಲ್ಲ, ನಡಿಯಲ್ಲ. ಹೋಗೆ ಒಲ್ ಮೇಲೆ ಬೆಳೆ ಕಳಕ್ ಹೋಗೆ. ನನ್ ಕೈಲಾಗಲ್ಲಮ್ಮ, ನಂಗೆ ಸುಸ್ತ. ಏನೇನ ಮಾಡ್ಕೊ ಹೋಗ್ರಮ್ಮ. ಅತ್ತೆ ಸೊಸು ಪೈಪೋಟಿಗೆ ಬೀಳ್ತಾ ಇದ್ದೀರಾ. ನಾನ್ ಮಾಡಲ್ಲ ಅಡಿಗೆ ಅಂತ ಒಬ್ರು. ಅವಳೊಬ್ಳು ಇದ್ಲು ಎಲ್ಲದಕ್ಕೂ ಈ ಮೂಗ್ ಬಸವಣ್ಣಂಗೆ ತಲೆ ಆಡ್ಸ್ಕೊಂಡು. ಇವಾಗ ಅವಳು ಮಲ್ಕೊಂಡವಳೆ. ಪೈಪೋಟಿಗೆ ಬೀಳ್ರಿ. ನಿಮ್ಮ ಮಾವನ್ ಬಂದ್ಮೇಲೆ ತಿಳಿತದ ನಿಮ್ಗೆಲ್ಲಾನು.
ಅದೇನ ಅತ್ತೆ ಯಾವಾಗ ಅಡುಗೆ ಮಾಡ್ತಾ ಇರಲಿಲ್ಲ ಈ ನಡುವೆ ತಾನೆ ಸಾವಿತ್ರಿ ಅಡುಗೆ ಮಾಡ್ತಾ ಇರೋದ. ನಾನು ಹೋಗಿ ಮಾಡೋಕ್ಕಾಗಲ್ಲ ಅತ್ತೆ. ನೀನು ಹೋಗಿ ಹೇಳ್ಬಿಡೋಕೆ, ಹೋಗಿ ಹೇಳೋಗು. ನಾನು ಹೋಗಿ ಹೇಳ, ನಾನು ಕೇಳಿದ್ರೆ ನೀನು ಏನಾನ ಮಾಡ್ಕೊಳ್ಳಿ, ನಾನು ಮಾಡಲ್ಲಮ್ಮ. ಏನ ಇವಾಗ ಹಿಡಿಸ್ತಾ ನತ್ತಿಕಾಗ ಗೆದ್ಲು ನಿಂತ ಬರ ಹೇಳ್ತೀನಿ ಬರ. ಇಲ್ಲೆಲ್ಲ ಕೋಲಿಕ್ಕಿದ್ನೆ ಒಂದು ಬಿಡ್ತೀನಿ ಬಾ ಬುರ್ ಮೇಲೆ ಟಂಗಂತ. ಏನ್ ದುರಂಕಾರ ಬೀಳ್ತೀರಾ? ಗುಂಡಳಮ್ಮ, ಯಾಕೆ ಗುಂಡಳಮ್ಮ ಬೈತಾ ಇದ್ಯಾ? ಮುಚ್ಚು ಬಾಯಿ. ಎದ್ರು ವಾಚಿದೆ ಅಂದ್ರೆ ಬೀಳ್ತಾವ ನೋಡ್ಕ ಏಟ್ಗಳ. ಅಲ್ಲ ಒಂದ್ ರೋಟಿ ತಕೊಂಬರಕ್ ಇಷ್ಟೊತ್ತು ಬೇಕೇನಾ? ಖಂಡಿತ ಅಡಿಗೆ ಮಾಡ್ತಾ ಇದ್ರು ಅಡಿಗೆ. ಜರಕ್ ಮತ್ತಿಸ್ಕೊಂಡೇನಾ ಮದ್ದೆ ಮಾತ್ರನಾ? ಹ್ಞೂ ಜರಕಿಸ್ಕೊಂಬಂದಿದ್ದೀನಿ ಈಗ. ಚಿಕ್ಕೋನೆ ನಂಗೆ ಕೂಡ ಲೈ ಯಾಕೋ ಕೆಮ್ಮು. ನಿಂಗಲ್ಲ ಸಾವಿತ್ರಿಕ ಕೆಮ್ಮು ಜ್ವರ ಬಂದಿರೋದು. ಓಹ್ ಇವಳು ಹೆಂಗೆ ಹೇಳ್ತಾಳೆ ನೋಡು. ನಂಗೆ ಕೂಡ ಲೈ ನಂಗೆ ಕೊಡಾಯ್ತಾ? ನಿಂಕಲ್ಲ ಕೊಡು ನೋಡ್ಗುಂಡಳಮ್ಮ ಇಸ್ಕೊಂಬಿಟ್ಲು. ಅವಳಿಗೆ ಜ್ವರ ಬಂದಿರೋದು ಕೊಡ ನಿಂಕಲ್ಲ. ಯಾಕೋ ನಂಗೂ ಸಳಿ ಅತ್ತೆ. ನಾನು ರಷ್ಟ ಇದನ್ನ ರಷ್ಟ ಕಾಯಿಸ್ಕೊಂಡು ಕುಟ್ಬಿಡ್ತೀನಿ. ಸಾವಿತ್ರಿ ಕೊಡೆ. ಅವಳು ಅಟ್ಟುದಾಗ ಎಲ್ಲನೋ ಕೊಂಡು ಹೋಗಪ್ಪ. ಸಾವಿತ್ರಿಕ ಜ್ವರದ್ದು ಮಾತ್ರೆ ಕೊಡ್ಬೇಕಂತ ಅಂತ ಹೇಳ್ಬಿಟ್ಟು ಇಸ್ಕೊಂಬೋಗು. ಹೋಗು ಓಡು ಬಿಲ್ಲಿನ ಇಸ್ಕೊಬರ್ತೀನಿ. ಯಾವ್ದು ನಮ್ದ ಏನು ಬಂದಿರೋದಿಲ್ಲಕ? ನಾನು ಇಲ್ಲೇ ಪಗ್ದೂರನು ಸುಮ್ಮನೆ ಈ ಕಡೆಗೆ ಬಂದಿದ್ದೆ. ಅಂಗಡಿ ಒಳಗೆ ಏನೋ ತಗೊಬೇಕಾಗಿತ್ತು ಅದಕ್ಕೆ ಬಂದೆ. ಹೌದಾ ಏನ್ ಬೇಕು? ಈಗ ತರ್ಕಾಯಿ ಬೇಕಂತೆ. ನಡಿಯ ಮನೆ ಹತ್ರಕ. ಏನಕ್ಕೆ ಈ ಪಾಠಕ್ಕೆ ಬೀಳ್ತಾ ಇದ್ಯಾ ಮಾವ? ಅಂಗಡಿ ವ್ಯಾಪಾರ ಮಾಡೋರ ಹತ್ರ ಹಿಂಗೆಲ್ಲ ಮಾತಾಡಿದ್ರೆ ವ್ಯಾಪಾರಕ್ಕೆ ಬರ್ತಾರ ಮಾವ? ನಗ್ನಗ್ತಾ ಇರ್ಬೇಕು. ನಾನು ಇದ್ದೀನಲ್ಲ ಇನ್ನ ಕಲ್ಗುಂಡಂಗಿದ್ದೀನಿ, ಅಂಗಡಿ ವ್ಯಾಪಾರ ಮಾಡ್ತೀನಿ. ನಿಂಕೇನೋ ಅಂಗಡಿ ನೋಡ್ಕ ಅಂತ ಹೇಳಿಲ್ಲ ನಾನು. ನಡಿ ಮನೆಗೆ ನಡಿ. ಅಯ್ಯೋ ಮಾವ ಯಾಕೆ ಮಾವ ಅಷ್ಟು ಕೋಪ ಮಾಡ್ಕೊಂತೀಯಾ? ನೀನು ಹೋಗು ರಶತ್ ಮಲ್ಕ ಹೋಗು, ನಾನು ಅಂಗಡಿ ಒಳಗೆ ವ್ಯಾಪಾರ ಮಾಡ್ತೀನಿ. ಬೇಡ ಮತ್ತಾಯಿ ಬೇಡ ನೀನೇನು ವ್ಯಾಪಾರ ಮಾಡಬೇಡ, ನನ್ನ ಅಂಗಡಿ ನಾನು ನೋಡ್ಕೊಂತೀನಿ. ನೀನು ಇಲ್ಲಿಂದ ನಡಿ. ಪರವಾಗಿಲ್ಲ ಹೋಗ್ ಮಾವ, ನಾನು ನೋಡ್ಕೊಂತೀನಿ. ಏನ್ ಬೇಕು? ಬೀಡಿ ಬೇಕು. ಬೀಡಿ ಬೇಕಾ? ಕೊಡ್ತೀನಿ ಕೂತ್ಕ, ಇಲ್ಲೇ ಕುತ್ಕೊಂಡು ಕುಡಿ, ಏನ್ ಪರವಾಗಿಲ್ಲ. ಏಯ್ ನೀ ಕೇಳೋದೇನು ಅರ್ಥ ಆಗ್ತಾ ಇಲ್ಲ ಮಾವ? ಯಾಕೆ ಮಾವ ಅಂಕು ಇರ್ತಾ ಇದೆಯಾ? ಏನಾಯ್ತು ಮಾವ? ಮಾನವಾಗಿ ಮನ್ಕೋಗು, ಇಲ್ಲ ಅಂತಂದ್ರೆ ಇಲ್ಲೇ ಉಂಚು ಬರ್ಲದೆ ತೆಗೆದು ತೀಡಿದ್ದೀನಿ ಅಂತ ಬರಗಿ ಬಂದ್ಬಿಡ್ಬೇಕು. ಅದ್ಯಾಕೆ ಮಾವ ನನ್ನ ಕಂಡ್ರೆ ಯಾವಾಗ್ಲೂ ಹಂಗೆ ಸಿಡಿ ಅಂತ ಅತ್ಯ? ನಾನೇನ್ ಮಾಡ್ಬಾರ್ದು ತಪ್ಪು ಮಾಡಿದ್ದೀನಿ ಮಾವ? ನೀನ ಏನು ಮಾಡಿಲ್ಲ ಹೋಗಮ್ಮ. ನೀನ್ ಸತಿ ಸಾವಿತ್ರಿ ನೀನು. ಹೋಗು ಮನ್ಕೋಗು, ನಮ್ಮ ಅಂಗಡಿ ಕಡೆ ಬರ್ಬೇಡಮ್ಮ, ಬರ್ಬೇಡ ನಮ್ಮ ಅಂಗಡಿ ಕಡೆ. ನಿನ್ನ ಮನೆಗೆ ನೀನು ಆರಾಮ್ಗ ಇರು. ಏನೋ ವಯಸ್ಸಾಗದಲ್ಲ ನಮ್ಮ ಮಾವನ್ಕ ನೋಡ್ಕೊಳ್ಳೋಣ ಅಂತ ನಾನು ಬಂದಿ ಮಾವ. ನೀನು ಹೋಗಿ ರಶತ್ ಮಲ್ಕ ಹೋಗ್ ಮಾವ, ನಾನು ಅಂಗಡಿ ನೋಡ್ಕೊಂತೀನಿ. ಬೇಕಾಗಿಲ್ಲ ಹೋಗಿಲ್ಲಿಂದ. ಅಯ್ಯೋ ಪಾಪ ಅಂದ್ರೆ ನೋಡಿ ಏನ್ ಸಾಯ್ತಾನೆ. ಏನ್ ಬೇಕಪ್ಪ? ಏನ್ ಬೀಡಿ ಬೇಕು ಅಂತಲ್ಲ? ಇಲ್ಲ ಏನು ಬೇಡ. ಲೆಕ್ಕ ಅಂತ್ರಿ ನನ್ನ ಮಗನೇ. ಬೀಡಿ ಬೇಕು ಅಂತ ಅವಳ ಹತ್ರ ಹೇಳಿದ್ನ. ಇವಾಗ ನಾನ್ ಕೇಳಿದ್ರೆ ಬೇಡ ಅಂತಾನೆ. ಪಂಡಿತ್ರೆ ಏನು ಚಿಕ್ಕೋನೆ? ಅದೇ ನಮ್ಮ ಸಾವಿತ್ರಿಕ ಜ್ವರ ಬಂದ್ಬಿಟ್ಟದೆ, ಮಾತ್ರ ಬೇಕು ಕೊಟ್ರಿ ಪಂಡಿತ್ರೆ. ಜ್ವರನಾ ಸಾವಿತ್ರ ಮುಂತ? ಹ್ಞೂ ಜ್ವರ. ಔಷಧಿ ಕೊಟ್ರಿ ಔಷಧಿ? ಬೇಡ ಇದೆ, ಔಷಧಿಕಿನ್ನ ಚೆನ್ನಾಗಿ ಕೆಲಸ ಮಾಡ್ತದೆ. ಮಾತ್ರೆ ಬಂದದೆ ಹೊಸ್ಕ ಕೊಡ್ತೀನಿ. ಜ್ವರ ಬರೀ ಮೇಲೆ ಬಿಡ್ತದಾ? ಮೇಲಾಗ್ತದೆ. ಮೇಲಾಗಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ಕೊಡ್ಸ್ಕೊಂಡ್ ಬರ್ಬೇಕು. ಇವಾಗಿನ ಜ್ವರಗಳು ನಂಬಕ್ಕಾಗಲ್ಲ. ಇವಾಗ ಮಾತ್ರೆ ಕೊಟ್ರಿ ಏನೋ ಮೇಲಾಗಿಲ್ಲ ಅಂತಂದ್ರೆ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಸರಿಗಪ್ಪ. ಎಲ್ಲ ಇಕ್ಕಿದ್ನಲ್ಲ ಚಿಕ್ಕೋನೆ. ಏನ ಹಾ ನಿಮ್ಮ ಹತ್ರಕ್ಕ? ನಾನು ಬರಲ್ಲ, ನಾನು ಕೆಲ್ಸದೆ. ಸಿಕ್ತು. ಯಾರು ಚಿಕ್ಕೋನೆ? ಲಿಂಗೇಶ್ ನೆಂಟ್ರು ಕೂಗ್ತಾವಳೆ ನನ್ನ ಬಾಬಾ ಅಂತವಳೆ. ಅಯ್ಯೋ ಅವಳು ಮಕ್ಕಷ್ಟು ಬೆಂಕಿಕ್ತು. ಹೇಳು ಹಾಕ್ತೀನಿ ಏನ್ ತಗೊಂಡು ಅಂತ ಹೇಳ. ಹಾಕ್ತೀನಿ ಏನೇನ ತಗೊಂಡು ಮಕ್ಕಷ್ಟು ಬೆಂಕಿಕ್ತು. ಇವಾಗ ಒಂದು ತಿನ್ನು ಅಂತ ಹೇಳ, ಸಾಯಂಕಾಲಕ್ಕೆ ಒಂದು ತಿಂದೆ. ಹ್ಞೂ ಸರಿ ಪಂಡಿತ್ರೆ. ಚೂನಿ ಜನ ಕಷ್ಟ ಬೆಂಕಿಕ್ತು ತಂದೇನಾ? ಹ್ಞೂ ತಗೊಂಬನ್ನೆ. ಆಗ ಇವಾಗ ಒಂದು ಮಾತ್ರೆ ಕೊಡ್ಬೇಕಂತೆ, ಸಾಯಂಕಾಲಕ್ಕೆ ಒಂದು ಮಾತ್ರೆ ಕೊಡ್ಬೇಕಂತೆ. ಮೇಲಾಗಿಲ್ಲ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತೆ. ಇವಾಗ ಬರೋ ಜ್ವರಗಳು ನಮ್ ಕುಡ್ದಂತೆ. ಕರ್ಕೊಂಡೋಗೋಣ ಹೇಳಪ್ಪ, ಕರ್ಕೊಂಡೋಗೋಣ ಹೇಳಿ. ಪುಟ್ಕವ್ರೆ ಚಿಕ್ಕೋನೆ, ಅದೇನೋ ಜ್ವರದೌಷಧಿ ಅಂತ ತಂದ್ಕೊಟ್ಟಲ್ಲ, ಅದೇನ ಅದು ತಿಂದಾಗಿಂದ ಯಾಕೆ ಹೊಟ್ಟೆ ಎಲ್ಲ ಗುಡ್ಗುಡೆ ಅಂತದೆ? ತಿನ್ಬಿಟ್ಟ ನೀನು ಅದನ್ನ? ಹ್ಞೂ ತಿನ್ಬಿಟ್ನಿ. ಏನದು? ಅದು ಹೊಟ್ಟೆ ನೋವ್ಕ ಅದನ್ನ ತಿಂದ್ರೆ ಬೇದಿಗ್ಲಾತವಂತೆ. 3-4 ಬೇದಿಗ್ಲಾಗ್ಬಿಟ್ರೆ ಹೊಟ್ಟೆ ನೋವೆಲ್ಲ ಓದ್ತದಂತೆ. ಅಯ್ಯೋ ನೀವು ಒಟ್ಟು ಊಟದ ಹೇಳಕ್ಕಾಗಿಲ್ಲ ನಾವಾಗೇನೆ. ಏನ್ ಹಾಕೊಂಡಿದ್ದ ಬಾಯದ? ಒಳ್ಳೆ ಕೆಲಸ ಮಾಡ್ದೆ ಬಿಡಪ್ಪ. ಈ ಕಾಲಕ್ಕನ ಒಳ್ಳೆ ಕೆಲಸ ಮಾಡ್ದೆ. ಹೋಗು ಆ ಮಾತ್ರೆ ಎತ್ಕೊಂಡು ಸಾವಿತ್ರಿ ಕೊಡೋಗು. ಆತೆ ಹೋಗು, ಆ ತಿಪ್ಪೆಟ್ ಮೇಲೆ ಮಲ್ಕ ಹೋಗು. ಮನೆ ಕಾಮಾಕ್ಷಮ್ಮನ ಆಸ್ಪತ್ರೆಗೆ ಎತ್ಕೊಂಡೋಗಿದ್ರೆ ಹಂಗೆ ಎತ್ಕೊಂಡೋಗ್ತೀರ. ಮಲ್ಕ ಹೋಗು. ಮಾಡಿದ್ರು ಮಾರಾಯ. ಹೋಗು ಮುಂದುವರಿಯುವುದು.